ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಮಕ್ಮಲ್ ಟೋಪಿ. ಟ್ರಂಪ್ ಹೆಸರಲ್ಲಿ ಸೈಬರ್ ಖದೀಮರು ವಂಚನೆ ಮಾಡಿದ್ದಾರೆ. ಟ್ರಂಪ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಪೀಕಿದ್ದಾರೆ ಸೈಬರ್ ವಂಚಕರು. ಟ್ರಂಪ್ ಹೆಸರಲ್ಲಿ ಮೊಬೈಲ್ ಆಪ್ ಸೃಷ್ಟಿ ಮಾಡಿ ವಂಚನೆಯನ್ನ ಮಾಡಿರೋದು. ರಾಜ್ಯದಲ್ಲಿ ನೂರಾರು ಜನರಿಗೆ ಸೈಬರ್ ಕಳ್ಳರು ವಂಚನೆಯನ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲೇ 15ಕ್ಕೂ ಅಧಿಕ ಜನರಿಗೆ ವಂಚನೆಯನ್ನ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಮಕ್ಮಲ್ ಟೋಪಿಯನ್ನ ಹಾಕಿರೋದು ಖದೀಮರು. ಟ್ರಂಪ್ ಹೆಸರಲ್ಲಿ ಸೈಬರ್ ಖದೀಮರು ವಂಚಿಸಿದ್ದಾರೆ ನೋಡಿ. ಕೋಟ್ಯಾಂತರ ರೂಪಾಯಿ ಪೀಕಿದ್ದಾರೆ ಸೈಬರ್ ಖದೀಮರು. ಟ್ರಂಪ್ ಹೆಸರಿನಲ್ಲಿ ಟ್ರಂಪಲ್ಲಿ ಈ ಖದೀಮರಿಯಲ್ಲಿ ಇವರನ್ನ ನಂಬುತ್ತಾರಲ್ಲ, ಅವ್ರಿಗೇನು ಹೇಳೋದು? ಕೋಟ್ಯಾಂತರ ರೂಪಾಯಿ ಈ ಸೈಬರ್ ವಂಚಕರು ಪೀಕಿದ್ದಾರೆ. ಟ್ರಂಪ್ ಹೆಸರಲ್ಲಿ ಮೊಬೈಲ್ ಆ್ಯಪನ್ನು ಸೃಷ್ಟಿ ಮಾಡಿದ್ರಂತೆ. ರಾಜ್ಯದಲ್ಲಿ ನೂರಾರು ಜನರಿಗೆ ಸೈಬರ್ ಕಳ್ಳರು ವಂಚನೆಯನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲೇ 15ಕ್ಕೂ ಅಧಿಕ ಜನರಿಗೆ ಇವರು ವಂಚನೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರಂಪ್ ಆ್ಯಪ್ ಕುರಿತು ಜಾಹೀರಾತನ್ನು ಹರಿಬಿಟ್ಟಿರ್ತಾರೆ ಈ ಸೈಬರ್ ಕಳ್ಳರು. ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಗಳಿಕೆ ಆಮಿಷವನ್ನು ತೋರಿಸ್ತಾರೆ. ಜಾಹೀರಾತಿನಲ್ಲಿದ್ದಂಥ ನಂಬರ್ಗಳಿಗೆ ನೂರಾರು ಜನ ಇನ್ನೇನು ಹಣ ಬರುತ್ತಪ್ಪ ಸಿಕ್ಕಾಪಟ್ಟೆ ಅಂದಾಗ ಯಾರಿಗಾದರೂ ಆಸೆ ಆಗೇ ಆಗುತ್ತೆ. ಹಾಗಾಗಿ ಅದನ್ನು ನಂಬಿ ಜಾಹೀರಾತಿನಲ್ಲಿದ್ದಂಥ ನಂಬರ್ಗಳಿಗೆ ಕರೆ ಮಾಡ್ತಾರೆ ನೂರಾರು ಜನ. ಮೊದಲು ಟ್ರಂಪ್ ಆ್ಯಪ್ಗೆ ಹಣ ಹಾಕಿದವರಿಗೆ ದುಪ್ಪಟ್ಟು ಹಣದ ಆಸೆಯನ್ನು ತೋರಿಸ್ತಾರೆ. ಬಡ್ಡಿ ಹಣ ನೀಡಿ ನಂಬಿಕೆಯನ್ನು ಗಳಿಸಿಕೊಂಡಿರ್ತಾರೆ ಈ ಸೈಬರ್ ವಂಚಕರು. ಮೊದಲು ಹಣ ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ ಬಡ್ಡಿ ಹಣವನ್ನು ಕೊಡ್ತಾರೆ. ಅಯ್ಯೋ ಇದು ಒಳ್ಳೆ ಕಂಪ್ನಿನಪ್ಪ, ಇದನ್ನು ನಂಬಬಹುದು ಅಂತ ಹೇಳಿ ಇವರು ಮತ್ತಷ್ಟು ಹಣವನ್ನು ಕೊಡ್ತಾರೆ ಅವರಿಗೆ. ಬಳಿಕ ಹೆಚ್ಚಿನ ಲಾಭಾಂಶದ ಆಸೆಗೆ ಬಿದ್ದು ಮತ್ತಷ್ಟು ಜನ ಹಣ ಹಾಕ್ತಾರೆ. ದುಪ್ಪಟ್ಟು ಹಣ ಬರುತ್ತೆ ಅಂತ ಕಾಯ್ತಾ ಇದ್ದಂಥವರಿಗೆ ಈ ಬಾರಿ ಆ ಸೈಬರ್ ವಂಚಕರು ಶಾಕ್ ಕೊಡ್ತಾರೆ ನೋಡಿ. ಹಣ ಹಾಕ್ತಾ ಇದ್ದಂತೆ ಆ್ಯಪ್ ಲಾಕ್ ಆಗಿಬಿಡುತ್ತೆ. ಕೋಟ್ಯಾಂತರ ರೂಪಾಯಿ ಹಣ ಪೀಕಿ ಸೈಬರ್ ಕಳ್ಳರು ನಾಪತ್ತೆಯಾಗಿದ್ದಾರೆ. ವಕೀಲರು, ಸರ್ಕಾರಿ ನೌಕರರು, ವ್ಯಾಪಾರಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ಹಲವರಿಗೆ ವಂಚನೆಯಾಗಿದೆ. ಇಲ್ಲಿ ನಕಲಿ ಆ್ಯಪ್ಗಳ ಬಗ್ಗೆ ಎಚ್ಚರ ಇರಲಿ ಅನ್ನೋದು ಇದೇ ಕಾರಣಕ್ಕೆ. ಒಬ್ಬ ಮನುಷ್ಯ ಇಲ್ಲೇ ಬ್ಯಾಂಕ್ಗಳಿರ್ತವೆ, ಬ್ಯಾಂಕ್ ಹತ್ರ ಹೋದ್ರೇ ಕೆಲವರು ನಂಬಲ್ಲ, ಮನುಷ್ಯರನ್ನ ನೋಡಿದ್ರೇ ಕೆಲವರು ನಂಬಲ್ಲ. ಈ ಆ್ಯಪ್ಗಳನ್ನು ಹೆಂಗೆ ನಂಬ್ತಾರಪ್ಪ ಅಂತ ನಡೀತಾ ಇದೆ. ಇದು ಟ್ರಂಪ್ ಒಂದು ಟ್ರಂಪ್ ಆ್ಯಪ್ ಮಾಡಿದರು. ಈ ಥರ ಇದು ಕಾಣಿಸ್ತೆ. ಇದು ಟ್ರಂಪ್ ಹೋಟೆಲ್ ರೆಂಟಲ್ ಥರ ಇರುತ್ತೆ. ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅಮೌಂಟ್ ಅರೌಂಡ್ 1500 ರುಪೀಸ್ ಜಮಾ ಮಾಡಬೇಕು. ಆ ನಂತರ ಆ್ಯಪಿಂದ ನಿಮಗೆ ಇಮಿಡಿಯೇಟ್ಲಿ 500 ರುಪೀಸ್ ಬರುತ್ತೆ. ಮತ್ತು ಸ್ವಲ್ಪ ಅಮೌಂಟ್ ಕೊಡ್ತಾರೆ. ನಿಮ್ಮ ಕಾನ್ಫಿಡೆನ್ಸ್ ಗೇನ್ ಮಾಡ್ತಾರೆ. ಕಾನ್ಫಿಡೆನ್ಸ್ ಗೇನ್ ಮಾಡಿದ ನಂತರ ನಿಮಗೆ ಫರ್ದರ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ಅಲ್ಲಿ ಜಾಸ್ತಿ ನಿಮಗೆ ರಿಟರ್ನ್ ಬರುತ್ತೆ ಅಂತ ಹೇಳಿ ನಿಮ್ಮಿಂದ ದುಡ್ಡು ಜಾಸ್ತಿ ತಗೊಳ್ಳಿ ಇದು ಅಬ್ಸ್ಕಾಂಡ್ ಆಗ್ತಾರೆ. ಈ ಸಂಬಂಧಪಟ್ಟ ಆಲ್ರೆಡಿ ಹಾವೇರಿ ಜಿಲ್ಲೆಯಲ್ಲಿ ಒಂದು 6ನೇ ತಾರೀಕಿಗೆ, ಇದು ತಿಂಗಳು 6ನೇ ತಾರೀಕಿಗೆ ಒಂದು FIR ಕೂಡ ರಿಜಿಸ್ಟರ್ ಆಗಿದೆ ಸಣ್ಣ ಕ್ರೈಮ್ ಪೊಲೀಸ್ ಸ್ಟೇಷನ್ದಲ್ಲಿ. ಅಲ್ಲಿ ಒಂದು ವಿಕ್ಟಿಮಿಂದ 6 ಲಕ್ಷ ರುಪೀಸ್ ಅರೌಂಡ್ ಫ್ರಾಡ್ ಮಾಡಿದರು. ಇನ್ನೂ ಬಹಳ ಜನಕ್ಕೆ ಈ ಆ್ಯಪಿಂದ ಆಲ್ರೆಡಿ ಫ್ರಾಡ್ ಮಾಡಿದರು. 2-3 ಕಾಲ್ ಕೂಡ ಬಂದಿದೆ. ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದೆ. ನಿಮಗೆ ಕೂಡ ಹತ್ತಿರ ಏನೋ ಮಾಹಿತಿ ಇದ್ದರೆ ಈ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ, ನಾನು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತೀನಿ. ಮತ್ತು ಈ ಥರ ಫ್ರಾಡ್ ಆ್ಯಪ್, ಲೋನ್ ಆ್ಯಪ್, ಮನಿ ಡಬಲಿಂಗ್ ಸ್ಕೀಮ್ ಆ್ಯಪ್ ಇಂದ ಸ್ವಲ್ಪ ದೂರ ಇರಬೇಕು. ಈ ಎಲ್ಲ ಫ್ರಾಡ್ ಆ್ಯಪ್ ಇರುತ್ತೆ. ನಿಮಗೆ ಫಸ್ಟ್ ಕಾನ್ಫಿಡೆನ್ಸ್ ಗೇನ್ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ರಿಟರ್ನ್ ಕೊಡ್ತಾರೆ. ಬಟ್ ಯಾವಾಗಲೂ ನೀವು ಎಷ್ಟು ಡಿಪಾಸಿಟ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಏನೂ ರಿಟರ್ನ್ ಕೊಡಲ್ಲ. ಮತ್ತು 1-2 ತಿಂಗಳು ನಂತರ ಎಲ್ಲ ದುಡ್ಡು ತಗೊಳ್ಳಿ ಅಪ್ಸ್ಕೊಂಡಾಗ ಹೊಸ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬೇಂದ್ರೆ ವಕೀಲರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಇದ್ದೀವಿ. ಇಲ್ಲಿ ಇದೆಲ್ಲ ಹೆಂಗೆ ನಂಬ್ತಾರೆ ಅನ್ನೋದೇ ಹೇಗಿರುವಂಥ ಪ್ರಶ್ನೆ. ಅಂದರೆ ನಾವೆಲ್ಲ ಎಷ್ಟೊಂದು ಮುಂದುವರೆದಿದ್ದೀವಿ, ಎಷ್ಟೊಂದು ಬುದ್ಧಿವಂತರಾಗಿದ್ದೀವಿ. ಇಂಥ ಒಂದು ಕಾಲಘಟ್ಟದಲ್ಲಿ ಒಂದು ಆ್ಯಪ್ ಸೃಷ್ಟಿ ಮಾಡಿ ನಿಮಗೆ ಹಣ ಡಬಲ್ ಮಾಡಿಕೊಡ್ತೀವಿ ಅಂತಾರೆ ಆ ಖದೀಮರು. ಅದನ್ನು ಜನ ನಂಬಿ
ಅವ್ರಿಗೆ ದುಡ್ಡು ಹಾಕ್ತಾರೆ ಅಂತ ಅಂದರೆ ಹೆಂಗೆ ಇದನ್ನೆಲ್ಲ ನಾವು ಮಾತಾಡೋದು ಅಂತ ಅಂದರೆ ಹಣದ ಅತಿ ಆಸೆ ಇರುತ್ತಲ್ಲ ಅಂಥವರೇ ಇಲ್ಲಿ ಮೋಸ ಹೋಗೋದು. ಈಗ 10 ರೂಪಾಯಿ ಹಾಕಿದರೆ ನಿಮಗೆ 100 ರೂಪಾಯಿ ಕೊಡ್ತೀವಿ ಅಂತ ಅಂದರೆ ಯಾರು ತಾನೇ ಮೋಸ ಹೋಗಲ್ಲ ಹೇಳಿ. ಹಂಗಾಗಿದೆ ಇಲ್ಲಿ. ಮೊದಲೆಲ್ಲ ನೋಡಿ ಹಣ ಹಾಕಿದಾಗ ದುಡ್ಡು ಕೊಟ್ಟಿದ್ದಾರಂತೆ, ಅಂದರೆ ಬಡ್ಡಿ ಅನ್ನೋ ಥರ ಒಂದಿಷ್ಟು ಹಣ ಕೊಟ್ಟಿದ್ದಾರೆ. ಅದನ್ನು ನಂಬಿ ಇವರು ಇಸ್ಕೊಂಡವ್ರು ಇರ್ತಾರಲ್ಲ, ಒಂದಿಷ್ಟು ಜನಕ್ಕೆ ಮತ್ತೊಂದಿಷ್ಟು ಜನಕ್ಕೆ ನೋಡಿ ಹಿಂಗಾಗಿದೆ, ನಮಗಿಷ್ಟು ಹಣ ಬಂದಿದೆ, ನೀವು ಹಾಕಿ ಹಣನ ಆ ಆ್ಯಪ್ಗೆ ಅಂತ ಹೇಳಿ ಇವ್ರು ಹೇಳಿರ್ತಾರೆ. ಅವರನ್ನು ನಂಬಿ ಮತ್ತಷ್ಟು ಜನ ಆ ಹಣ ಹಾಕಿರ್ತಾರೆ. ಎಲ್ಲ ಸೇರಿ ಗಂಟು ಮೂಟೆ ಕಟ್ಕೊಂಡು ಆ ವಂಚಕರು ಹೋಗಿರ್ತಾರೆ. ಇಷ್ಟೇ ಆಗಿರೋದು. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರೊಬ್ಬರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಳಿ. ನೀವೇನಾದರೂ ಮೋಸ ಹೋಗಿದ್ದೀರಾ ಇಲ್ಲಿ? ಇಲ್ಲ, ನಮ್ಮ ಸಂಬಂಧಿಕರು, ನಮ್ಮ ಫ್ರೆಂಡ್ಸ್ ಎಲ್ಲ ಮೋಸ ಹೋಗಿದ್ದಾರೆ. ಹಾಂ, ಆ ಒಂದು ಉದ್ದೇಶ ಇಟ್ಕೊಂಡು ಅದ್ರ ಬಗ್ಗೆ ನನಗೆ ಐ ನೋ ದಿ ಎವ್ರಿಥಿಂಗ್ ಇನ್ಫಾರ್ಮೇಶನ್ ಅಬೌಟ್ ದಟ್ ಟ್ರಂಪ್ ಅಪ್ಲಿಕೇಶನ್. ಓಕೆ ಓಕೆ. ಅಂದರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ, ನಮ್ಗೆ ಇನ್ಫಾರ್ಮೇಶನ್ ಮಾಹಿತಿ ಕೊಡ್ತೀನಿ ಬೇಕಾದ್ರೆ. ಹೇಳಿ ಹೇಳಿ, ಹೆಂಗಾಯ್ತಂತೆ? ಅವ್ರು ಹೆಂಗ್ ನಂಬಿದ್ರಂತೆ ಇದನ್ನೆಲ್ಲ? ಇಲ್ಲ ಸರ್, ಫಸ್ಟಿಗೆ 1500 ರೂಪಾಯಿ ಕೊಟ್ಟು ಐ.ಡಿ ತಗೋಬೇಕು. ಹಾಂ, ಐ.ಡಿ ತಗೊಂಡ ನಂತರ 500 ರೂಪಾಯಿ ಅವ್ರಿಗೆ ಐತಲ್ಲ ಅಕೌಂಟ್ ಐಡಿಗೆ ಬರುತ್ತೆ 500 ರೂಪಾಯಿ. ಹ್ಞೂ, ಅವ್ರು ಅದನ್ನ ಬ್ಯಾಂಕ್ ಅಕೌಂಟ್ ರಿಕವರಿ ಮಾಡ್ಕೊಂತಾರೆ, ವಿಡ್ರಾಲ್ ಮಾಡ್ಕೊಂತಾರೆ, ಆಗುತ್ತೆ. ಹ್ಞೂ, ತದನಂತರ ಏನಾಗುತ್ತೆ, ಅವ್ರಿಗೆ ಪ್ರತಿನಿತ್ಯ 30 ರೂಪಾಯಿ ಬರುತ್ತೆ. ಹ್ಞೂ, 180 ದಿನ ಬರುತ್ತೆ ಅವ್ರಿಗೆ ಅಮೌಂಟ್. ಓಕೆ. ಅವ್ರು ಹೇಳ್ತಾರೆ 180 ದಿನ ಕೊಡ್ತೀವಿ ಅಂತ ಹೇಳ್ತಾರೆ, ಹ್ಞೂ, ಬಟ್ ಕೊಡಂಗಿಲ್ಲ, ಯಾವುದೇ ರೀತಿಯ ಕೊಡಂಗಿಲ್ಲ. ಹ್ಮ್. ಅದು ಅವರು ಡೆಸಿಗ್ನೇಷನ್ ಅವ್ರದ್ದು ರೀಚ್ ಆಫ್ ದಿ ಟೈಮ್ ಎಷ್ಟಿದೆ, 3 ತಿಂಗಳು ಅಷ್ಟೇ ಇರೋದೆ. ಹ್ಞೂ, 3 ತಿಂಗಳು ಇರೋದು. ಹ್ಞೂ, 3 ತಿಂಗಳದೊಳಗಡೆ ಅವರೆಲ್ಲ ಅಮೌಂಟ್ ನ ಹಾಕಿಸ್ಕೊಂಡು ಅಪ್ಸ್ಟ್ಯಾಂಡ್ ಆಗೋದು. ಅವ್ರ ಇಂಟೆನ್ಷನ್ ಇಷ್ಟೇ. ಈಗೇನಂತಾರೆ, ಸ್ಟಾರ್ಟಿಂಗ್ ಒಬ್ಬ ವ್ಯಕ್ತಿ ಜನವರಿಲಿ ಮಾಡ್ತಾನೆ. ಹ್ಞೂ, ಹಲೋ, ಜನವರಿಲಿ ಮಾಡ್ತಾನೆ. ಹ್ಞೂ, ಜನವರಿಲಿ 1 ಲಕ್ಷ ಹಾಕ್ತಾನೆ. ನಿಮಗೆ ಮೇ 4ನೇ ತಾರೀಕು 5ನೇ ತಾರೀಕಿಗೆ 1 ಲಕ್ಷಕ್ಕೆ 10 ಲಕ್ಷ ಕೊಡ್ತೀನಿ ಅಂತಾನೆ ಓಕೆ. ಕಾಂಪೌಂಡ್ ನಲ್ಲಿ. ನೆಕ್ಸ್ಟ್ ಏನ್ ಮಾಡ್ತಾನೆ, ಇಲ್ಲ ನೀವು ಫೆಬ್ರವರಿಲಿ 1 ಲಕ್ಷ ಹಾಕಿ ಹ್ಞೂ, ನಿಮ್ ಮೇ 2ನೇ ತಾರೀಕಿಗೆ 8 ಲಕ್ಷ ಕೊಡ್ತೀನಿ ಅಂತಾನೆ. ಹ್ಞೂ, ಆಯ್ತು. ಹ್ಞೂ, ನೀವು ಮಾರ್ಚ್ಗೆ 1 ಲಕ್ಷ ಹಾಕಿ ಹ್ಞೂ, ನಿಮ್ ಮೇ 2ನೇ ತಾರೀಕಿಗೆ ಏನ್ ಕೊಡ್ತೀನಿ, 6 ಲಕ್ಷ ಕೊಡ್ತೀನಿ, ಇಲ್ಲ 4 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಹ್ಞೂ, ಇದೇ ರೀತಿಯಾಗಿ ಎಲ್ಲಾ ತರದಿಂತ್ರನು 50,000, 20,000, 10,000, 2,000, 3,000, 5,000, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಇದೇ ರೀತಿಯಾಗಿ ಅಮೌಂಟ್ ಹಾಕ್ಸಂತಾರೆ. ಇನ್ನೇನಪ್ಪ, ಅವರಿಗೆ ಇನ್ನೊಂದೆರಡು ದಿನದಲ್ಲಿ ಅಮೌಂಟ್ ಕೊಡ್ಬೇಕು ಎಲ್ಲಾ ರೀತಿಯಿಂದ್ರನು. ಅವಾಗ ಫೈನಲ್ ಆಗಿ ಏನ್ ಮಾಡ್ತಾರ ಅವರು, ಅವ್ರ ಐಡಿಗೆ ಅಮೌಂಟ್ ಬರ್ಬೇಕು. ಅಮೌಂಟ್ ಬರುತ್ತೆ ಅವ್ರ ಐಡಿಗೆ, ಅವ್ರು ಯಾವ ರೀತಿ ಹೇಳಿರ್ತಾರಲ್ಲ ಆ ರೀತಿ ಅಮೌಂಟ್ ಬರುತ್ತೆ. ಬಂದ ನಂತರ ಏನ್ ಮಾಡ್ತಾರೆ, 72 ಅವ್ರ ಅಕೌಂಟ್ಗೆ ಅಮೌಂಟ್ ಅನ್ನ ವಿಡ್ರಾಲ್ ಕೊಡಂಗಿಲ್ಲ ಅವರು. ಟೆಕ್ನಿಕಲ್ ಇಶ್ಯೂ ಅಂತಂದು ಹೇಳಿ ಫ್ರಾಡ್ ಮಾಡ್ತಾರೆ. ಫರ್ದರ್ ಡೇ ಏನ್ ಮಾಡ್ತಾರೆ, ಅವ್ರ ಐಡಿಗೆನೆ ಅವ್ರೇ ವಿಡ್ರಾಲ್ ಹೊಡೆದಿರ್ತಾರಲ್ಲ ಅಮೌಂಟ್ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, 15 ಲಕ್ಷ ಈ ರೀತಿ ಅವ್ರ ಐಡಿಗೆನೆ ಅಮೌಂಟ್ ಹಾಕ್ತಾರೆ. ಹಾಕ್ಬಿಟ್ಟು ಅವ್ರು ನಂಬಿಸ್ತಾರೆ, ನಾವು ಫ್ರಾಡ್ ಇಲ್ಲ, ನಾವು ಕರೆಕ್ಟ್ ಆಗಿದ್ದೇವೆ ಅಂತ ನಂಬಿಸ್ತಾರೆ. ಆಫ್ಟರ್ ಫರ್ದರ್ ಡೇ ಏನ್ ಮಾಡ್ತಾರೆ, ಇಲ್ಲ ನೀವು ಅದು ಅಮೌಂಟ್ಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದು ಅವ್ರು ಹೇಳ್ತಾರೆ. ಎಲ್ರೂ ಟ್ಯಾಕ್ಸ್ ಕಟ್ತಾರೆ, ಕಟ್ಟಿದ ನೆಕ್ಸ್ಟ್ ಏನ್ ಮಾಡ್ತಾರೆ, ಇಲ್ಲ ನಾನು ಇವತ್ತು 1 ಲಕ್ಷ ಹಾಕಿದ್ರೆ ನಾನು 2 ಲಕ್ಷ ಕೊಡ್ತೀನಿ ಅಂತ ಲಾಸ್ಟ್ ಡೇಟ್ ಹೇಳ್ತಾರೆ ಅವರು. 1 ಲಕ್ಷ ಹಾಕಿದ್ರೆ 2 ಲಕ್ಷ ಕೊಡ್ತೀನಿ, 5 ಲಕ್ಷ ಹಾಕಿದ್ರೆ 10 ಲಕ್ಷ, ಒನ್ ಡೇ ನಲ್ಲಿ 24 ಅವರ್ ನಲ್ಲಿ 1 ಲಕ್ಷ ಹಾಕಿದ್ರೆ 2 ಲಕ್ಷ ಕೊಡ್ತೀನಿ, 5 ಲಕ್ಷ ಹಾಕಿದ್ರೆ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನ ಹಾಕ್ತಾರೆ ಜನ, ಅದನ್ನ ಹಾಕ್ತಾರೆ. ಹಾಕ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಎಲ್ಲ ಐಡಿಯನ್ನು ಕ್ಲೋಸ್ ಮಾಡಿಕೊಂಡು ಟೋಟಲ್ ಟ್ರಾನ್ಸಾಕ್ಷನ್ ಕ್ಲೋಸ್ ಮಾಡ್ಕೊಂಡು ಅಪ್ಸ್ಟ್ಯಾಂಡ್ ಆಗ್ತಾರೆ. ಈ ರೀತಿ ಆಗಿರ್ತಕ್ಕಂಥ ಇಬ್ಬರು ಸಂಬಂಧಿಕರಿಗಾಗಿದೆಯಾ ಇದು? ಲಾಟ್ಸ್ ಆಫ್ ಜನ, ಟೋಟಲ್ ಇಂಡಿಯಾದಲ್ಲಿ 900 ಕೋಟಿ ರೂಪಾಯಿನೂ ಹಗರಣ ಆಗಿದೆ. 900 ಕೋಟಿ ಹಗರಣ ಆಗಿದೆ. 600 ಕೋಟಿ ರೂಪಾಯಿ ಕೊಟ್ಟು ಬಾಂಬೆಯಲ್ಲಿ ಅವರು ಪ್ರಾಪರ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿಗಳು 600 ರೂಪಾಯಿದ್ದು ಪ್ರಾಪರ್ಟಿ ಮಾಡ್ಕೊಂಡಿರ್ತಾರೆ. ಅವ್ರು ಸಿಕ್ಕಾಕೊಂಡಿದ್ದಾರೆ ಆಲ್ಮೋಸ್ಟ್ ಅಲ್ಲ 600 ಕೋಟಿ ರೂಪಾಯಿದ್ದು. ಹೌದೌದು, 600 ಕೋಟಿ ರೂಪಾಯಿ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. 900 ಕೋಟಿ ರೂಪಾಯಿ ಹಗರಣ ಆಗಿದೆ. ವಿದಿನ್ 4 to 5 months ಅಲ್ಲಿ 4 to 5 months ಅಲ್ಲಿ ಆಗಿದೆ. ಅವ್ರು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಸಿಗ್ತಾರೆ, ಅವ್ರು 100% ಸಿಗ್ತಾರೆ. ಬಟ್ ಅಲ್ಲಿ ತನಕ ವೇಟ್ ಮಾಡ್ಬೇಕಷ್ಟೇ. ಈ ರೀತಿ ಅಂತೂ ಫ್ರಾಡ್ ಆಗಿದೆ. ಎಸ್ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.